ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಮಕ್ಕಳಿಗೆ ಸೀರೆ ಉಡೋದಂದ್ರೆ ತುಂಬಾ ಇಷ್ಟ. ದೊಡ್ಡವರಾದರೆ ಸೀರೆ ಯಪ್ಪ ಬೇಡ ಅಂತ ನಾವು ಹೇಳ್ತಾ ಇರ್ತೀವಿ, ಆದರೆ ಮಕ್ಕಳಿಗೆ ಸೀರೆ ಉಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಯಾವುದಾದ್ರು ಪೂಜೆ ಇದ್ದರೆ, ಫಂಕ್ಷನ್ ಇದ್ದರೆ, ಮದುವೆ ಇದ್ದರೆ, ಮನೇಲಿ ಹಬ್ಬಗಳಿದ್ದರೆ, ಮತ್ತು ಸ್ಕೂಲಲ್ಲಿ ಏನಾದ್ರು ಫಂಕ್ಷನ್ ಇದ್ದರೆ ಸೀರೆ ಉಡ್ಸ್ಕೊಳ್ಳೋಕ್ಕೆ ತುಂಬಾ ಇಷ್ಟಪಡ್ತವೆ ಮಕ್ಕಳು. ಮಕ್ಕಳು ತೆಳ್ಳಿಗೆ ಮತ್ತು ಹೈಟು ಕಡಿಮೆ ಇರುತ್ತೆ, ಪುಟಾಣಿಗಳಾಗಿರ್ತಾರೆ. ಇಷ್ಟು ದೊಡ್ಡ ಸೀರೆ ಹೇಗಪ್ಪ ಉಡ್ಸೋದು ಅಂತ ತಲೆನೋವು ನಮಗೆ. ಆದರೆ ಮಕ್ಕಳು ಬಿಡೋಲ್ಲ, ನಮ್ಗೆ ಸೀರೆ ಬೇಕು ಅಂತಿರ್ತಾರೆ. ಅಂಥ ಚಿಕ್ಕ ಮಕ್ಕಳಿಗೆ ನಾವು ನಮ್ಮ ದೊಡ್ಡ ದೊಡ್ಡ ಸೀರೆಗಳನ್ನು ಹೇಗೆ ನಾವು ಉಡಿಸ್ಬೋದು, ಸುಲಭವಾಗಿ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಹೇಗೆ ಸೀರೆ ಉಡಿಸೋದು ಅನ್ನೋದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಫಸ್ಟ್ ನಾವು ಮಕ್ಕಳಿಗೆ ಈ ಥರದೊಂದು ದಪ್ಪ ದಾರ ತೊಗೋಬೇಕು. ತುಂಬ ತೆಳುಗೆ ತೊಗೋಬಾರ್ದು, ಅವರು ಸೊಂಟ ಕೊರಿಯುತ್ತೆ. ಅದಕ್ಕೆ ನಾವು ಪೆಟ್ಟಿಕೋಟಿಗೆ ಹಾಕ್ತೀವಲ್ಲ ಆ ಥರದ್ದು ದಾರ ತೊಗೋಬೇಕು. ವೈಟ್ ಕಲರ್ ಬರುತ್ತೆ, ಅಂಗಡಿಲೆಲ್ಲ ಸಿಗುತ್ತೆ. ಈ ದಾರನ ಮಕ್ಕಳಿಗೆ ತುಂಬ ಟೈಟ್ ಆಗದ ಹಾಗೆ ಕಟ್ಟಬೇಕು. ಈ ಥರ ಸೀರೆ ತೊಗೊಂಡಿದ್ದೀನಿ ನೋಡಿ. ಈ ಥರ ಸೀರೆನ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಈ ಥರ ನೋಡಿ ವ್ಯತ್ಯಾಸ, ಸ್ವಲ್ಪ ಉದ್ದ ಇದೆ, ಸ್ವಲ್ಪ ಮೇಲ್ಭಾಗ ನಾನು ಮಡಚಿದ್ದೀನಿ. ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅವ್ರಿಗೆ ಹೈಟಿಗೆ ತಕ್ಕ ಹಾಗೆ ನಾವು ಫೋಲ್ಡ್ ಮಾಡ್ಕೋಬೇಕು. ನೋಡಿ ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ಇವಾಗ ನಾವು ಒಂದು ಗಂಟು ಹಾಕ್ಕೋಬೇಕಾಗತ್ತೆ ಅಲ್ಲಿ ಸಿಕ್ಸ್ಲಿಕ್ಕೆ ಅಂಥೇಳಿ. ನೋಡಿ ಈ ಥರ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳ ಬಲಭಾಗದ ಸೊಂಟದಲ್ಲಿ ನಾವು ಇದನ್ನು ಸಿಕ್ಸ್ಬೇಕು, ಬಲಗಡೆ ನೋಡಿ ಸಿಕ್ಸಿದ್ದೀನಿ. ಆಮೇಲೆ ಒಂದು ರೌಂಡು ಸುತ್ತು ಬರಬೇಕು ಈ ಥರ ನೋಡಿ. ಅಷ್ಟೇ ಸೀರೆ ವ್ಯತ್ಯಾಸ ಇರುತ್ತೆ, ಅಷ್ಟೇ ಅವಳಿಗೆ ಹೈಟಿಗೆ ತಕ್ಕಂಗೆ ನಾನು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಸೀರೆ ಒಂದು ಸುತ್ತು ಬಂತಲ್ವಾ, ಇವಾಗ ನಾವು ಇಲ್ಲಿ ಇದನ್ನು ಸಿಕ್ಸ್ಕೋಬೇಕು ನೋಡಿ. ಇಲ್ಲಿ ಮತ್ತೆ ಚೂರು ಸೀರೆನ ಸಿಕ್ಸ್ಕೋಬೇಕು, ಯಾಕಂದರೆ ಗ್ರಿಪ್ಪಿಗೋಸ್ಕರ. ಈಗ ನಾವು ಸೆರಗು ಹಾಕ್ಲಿಕ್ಕೋಸ್ಕರ ಒಂದು ರೌಂಡ್ ಸೀರೆನ ಸುತ್ತರಿಸ್ತಾ ಇದ್ದೀನಿ. ಇವಾಗ ಈ ಕಡೆಯಿಂದ ತಂದು ಇಲ್ಲಿ ನೋಡಿ, ಇಲ್ಲಿ ಸಿಕ್ಸ್ಕೋಬೇಕು ಸ್ವಲ್ಪ. ಸಿಕ್ಸ್ಕೊಂಡ್ಬಿಟ್ಟು ಇವಾಗ ಅಳತೆ ನೋಡ್ಕೋಬೇಕು. ಇಷ್ಟು ಉದ್ದ ಬೇಕು ಮಕ್ಕಳಿಗೆ, ಈ ಅಳತೆ ನೋಡ್ಕೋಬೇಕು. ಈಗ ನೋಡಿ ನಾವು ಸೆರಗಿಗೆ ನರಿಗೆ ಮಾಡ್ಕೋಬೇಕು. ಈ ಥರ ಸಣ್ಣದಾಗಿ ಪ್ಲೇಟ್ಸ್ಗಳನ್ನು ನಾವು ಮಾಡ್ಕೋಬೇಕು ನೋಡಿ. ಈ ಥರ ನಿಮಗೆ ಮಕ್ಕಳಿಗೆ ಮಾರನೇ ದಿವಸ ಸೀರೆ ಉಡಿಸ್ಬೇಕು ಅಂತ ಇದ್ದರೆ ನೀವು ಹಿಂದಿನ ದಿವಸನೇ ಸೀರೆ ನರಿಗೆ ತೆಗೆದ್ಬಿಟ್ಟು ಸೆರಗಿಂದು ಈ ಥರ ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂತಲ್ವ ನರಿಗೆ. ಇವಾಗ ಈ ಪ್ಲೇಟ್ಸು ಸ್ಟಿಫಾಗಿ ಕೂರಲಿಕ್ಕೆ ಒಂದು ಸೇಫ್ಟಿ ಪಿನ್ ಹಾಕೋಣ, ಯಾಕಂದರೆ ನರಿಗೆ ಕರೆಕ್ಟಾಗಿ ಸ್ಟಿಫಾಗಿ ಕೂರುತ್ತೆ. ಈ ಥರ ಹಾಕಿದರೆ ಆ ಕಡೆ ಅಲ್ಗಡಲ್ಲ. ಮಕ್ಕಳಿಗೆ ಬ್ಲೌಸ್ ಇಲ್ಲೆಲ್ಲ ಹಾಕಲಿಕ್ಕೆ ಅಂತ ನಾವು ಸೀರೆ ಉಡ್ಸೋದಿಲ್ಲ, ಎಷ್ಟೋ ಜನ ಸೀರೆ ಉಡ್ಸೋಲ್ಲ. ಆದರೆ ಏನಿಲ್ಲ, ಮನೇಲಿ ಮಕ್ಕಳಿಗೆ ಅಂತ ಫಂಕ್ಷನಿಗೆ ಅಂತ ನಾವು ಲೆಹಂಗಾ ಎಲ್ಲ ತಂದಿರ್ತೀವಿ, ಅದ್ರ ಮೇಲೆ ಟಾಪ್ ಹಾಕ್ಬೋದು, ಚೂಡಿದಾರ ಟಾಪ್ ಹಾಕ್ಬೋದು, ಯೂನಿಫಾರ್ಮ್ ಶರ್ಟ್ ಹಾಕ್ಬೋದು, ಹೀಗೆಲ್ಲ ಹಾಕ್ಬೋದು. ನೀವು ಐಡಿಯಾ ಮಾಡಿ ಬ್ಲೌಸ್ ಮಾಡ್ಬೋದು. ಇವಾಗ ನೀಟಾಗಿ ಫ್ರಂಟಲ್ಲಿ ನರಿಗೆ ಜೋಡಿಸ್ಕೋಬೇಕು ನೋಡಿ. ಈ ಥರ ಕರೆಕ್ಟಾಗಿ ಕೂರಬೇಕು ನೋಡಿ, ಬಾರ್ಡ್ರ್ ಈ ಥರ ಕೂರಬೇಕು. ಇವಾಗ ಇಲ್ಲೊಂದು ಪಿನ್ ಹಾಕೋಣ. ಪಿನ್ ಹಾಕ್ಬೇಕಾದ್ರೆ ನಾವು ಹುಷಾರಿಂದ ಹಾಕಬೇಕು ಮಕ್ಕಳಿಗೆ ನೋಡಿ. ಕರೆಕ್ಟ್ ಆಯ್ತಲ್ವ. ಇವಾಗ ಒಂದು ಪಿನ್ನು ಹಿಂದ್ಗಡೆ ಬ್ಲೌಸು ಮತ್ತು ಸೀರೆ ನರಿಗೆ ಹಿಡಿದ್ಬಿಟ್ಟು ಪಿನ್ ಹಾಕೋಣ ನೋಡಿ. ಕರೆಕ್ಟ್ ಆಯಿತು ನೋಡಿ ಸರ್. ಫ್ರಂಟಲ್ಲಿ ಇಷ್ಟು ಕರೆಕ್ಟಾಗಿ ಮಕ್ಕಳಿಗೆ ಹಿಡ್ಕೊಳ್ಲಿಕ್ಕೆ ಈ ಥರ ನೀಟಾಗಿ ಬರಬೇಕು, ಈ ಥರ ಬಾರ್ಡ್ರ್. ಇವಾಗ ಇನ್ನೂ ನರಿಗೆ ಹಾಕಿಲ್ಲ. ಈಗ ಸೀರೆದು ಸೆರಗು ಕರೆಕ್ಟಾಗಿ ಸ್ಟಿಫಾಗಿ ಕೂತಿದೆ ನೋಡಿ, ಸೆರಗಾಯಿತು. ಇವಾಗ ನರಿಗೆ ಹಾಕ್ಕೊಳ್ಳೋಣ ಫ್ರಂಟಲ್ಲಿ. ಈ ಥರ ಎಳೆದ್ಬಿಟ್ಟು ನಾವು ಜೋಡಿಸ್ಕೋಬೇಕು ನೀಟಾಗಿ ಫಸ್ಟ್. ಇವಾಗ ನಾವು ಇಲ್ಲಿ ಸಿಕ್ಸ್ಕೊಂಡಿರ್ತೀವಲ್ಲ ಇದನ್ನು ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಇಲ್ಲಿಂದ ನರಿಗೆ ಸ್ಟಾರ್ಟ್ ಮಾಡಬೇಕು. ನಾವು ಫ್ರಂಟಲ್ಲಿ ನರಿಗೆ ಹಾಕ್ಕೋಬೇಕಲ್ಲ, ಇಲ್ಲಿಂದ ನೀಟಾಗಿ ಕರೆಕ್ಟಾಗಿ ನರಿಗೆ ಹಾಕ್ಕೊಳ್ತಾ ಬರಬೇಕು ನೋಡಿ. ಈ ಥರ ನೋಡಿ, ಈ ಥರ ನರಿಗೆ ಹಾಕ್ಕೋಬೇಕು. ಇದು ಸ್ವಲ್ಪ ಡಬಲ್ ಫೋಲ್ಡ್ ಬರುತ್ತಲ್ಲ ಮಕ್ಕಳಿಗೆ, ಹಾಗಾಗಿ ಸ್ವಲ್ಪ ನೀಟಾಗಿ ನಾವು ಅದನ್ನು ಐರನ್ ಥರ ಮಾಡ್ಕೋಬೇಕು. ಕೆಳಗಡೆ ಕುತ್ಕೋಬಿಟ್ಟು ನಾವು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ನೋಡಿ. ಇಲ್ಲಿ ಸ್ಟಾರ್ಟಿಂಗಿಂದ ನೋಡಿ ಈ ಥರ ಹೀಗೆ ನಾವು ಇಲ್ಲಿ ಪಿನ್ ಹಾಕ್ಬೋದು, ಆದರೆ ಮಕ್ಕಳಿಗೆ ಇಲ್ಲಿ ಪಿನ್ ಹಾಕೋದೇ ಇಲ್ಲ. ನಾನು ಹಾಗೆ ಸಿಗಿಸ್ತೀನಿ. ಮಕ್ಕಳಿಗೆ ಪಿನ್ ಇಲ್ಲ ಹಾಕ್ಬಾರ್ದು, ಮಕ್ಕಳಿಗೆ ಅವಕ್ಕೆ ಕೂರೋದು ಅದೆಲ್ಲ ಗೊತ್ತಾಗಲ್ಲ ಮಕ್ಕಳಿಗೆ. ನಾವು ಹಾಗೇನೆ ಸಿಗಿಸ್ಬೇಕಾಗತ್ತೆ. ತಿರ್ಗಪ್ಪ ನೋಡಿ, ಈ ಥರ ಇಲ್ಲಿ ಬರುತ್ತಲ್ಲ, ಇಲ್ಲಿ ತಗೊಂಡ್ಬಿಟ್ಟು ಎಡ್ಜಿಗೆ ನಾವು ಚೂರು ಹಿಂಗೆ ಹಾಂ ಸರಿ ನೋಡಿ, ಇಲ್ಲಿ ತಗೊಂಬಂದು ಇನ್ನು ನಾವಿಲ್ಲಿ ಸಿಕ್ಸ್ಬೇಕು ನೋಡಿ. ಈ ಥರ ಕ್ಲೀನಾಗಿ ನರಿಗೆ ಒಳಗಡೆ ಸಿಕ್ಸ್ಬೇಕು. ಇವಾಗ
ಇಲ್ಲಿ ಇಷ್ಟು ಉಳಿಯತ್ತಲ್ವಾ ಇಲ್ಲಿ, ಇದನ್ನ ನಾವು ಇಲ್ಲಿ ಹಿಂದ್ಗಡೆ ಹೀಗೆ ಸಿಕ್ಸ್ಕೋಬೇಕು. ತಿರ್ಗಪ್ಪ ಈ ಕಡೆ ನೋಡಿ ಎಷ್ಟು ಚೆನ್ನಾಗಾಯ್ತು ಅಂತ ಸೀರೆ ನೋಡಿ, ನೀಟಾಗಿ ಬಂತು ನೋಡಿ ಕೆಳಗಡೆ ಎಲ್ಲ ನೋಡಿ. ಇವಾಗ ಸರ್ಗ್ ಮಕ್ಕಳ ಕೈಲಿ ಈ ಥರ ಕೊಟ್ಬಿಟ್ಟೆ ನೋಡಿ ಎಷ್ಟು ಕರೆಕ್ಟಾಗಿ ಸೀರೆ ಬಂತು ಅಂತ. ತುಂಬ ಈಸಿಯಾಗಿ ಸೀರೆ ಉಡಿಸ್ಬೋದು ಮಕ್ಕಳಿಗೆ ನೋಡಿ, ಎಷ್ಟು ಚೆನ್ನಾಗಿ ಬಂತಲ್ವಾ. ಇವಾಗ ಮಕ್ಕಳಿಗೆ ಹೇರ್ ಸ್ಟೈಲ್ ಮಾಡೋಣ ನೋಡಿ. ಈಗ ಫ್ರಂಟಲ್ಲಿ ಈ ಥರ ನಾನು ಒಂದು ಬೈತಲೆ ತೆಗ್ದಿದ್ದೀನಿ ಮಧ್ಯದಲ್ಲಿ, ಆಮೇಲೆ ಆ ಕಡೆ ಈ ಕಡೆ ಕೂದಲನ್ನ ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡಿ. ಚೂರೆ ಕೂದಲು ತೊಗೊಂಡ್ಬಿಟ್ಟು ಈ ಥರ ಸುರುಳಿ ಮಾಡಬೇಕು ನೋಡಿ, ಈ ಥರ ಮಾಡ್ಕೋಬೇಕು ಫೋಲ್ಡ್, ಹಿಂಗೆ ಸುತ್ತಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕೂದಲು ತೊಗೊಂಡು ಸುತ್ತಬಿಟ್ಟು ಇಲ್ಲಿ ಕ್ಲಿಪ್ ಹಾಕಬೇಕು. ಆ ಸೈಡು ಅಷ್ಟೇ ಅದೇ ಥರನೇ ಮಾಡ್ಕೋಬೇಕು ನಾವು. ಆಮೇಲೆ ಒಂದು ರಬ್ಬರ್ ಬ್ಯಾಂಡ್ ಈ ಥರ ತೊಗೊಂಡ್ಬಿಟ್ಟು ಇಲ್ಲೊಂದು ಜುಟ್ಟ ಥರ ಕಟ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಬೇಕು ನೋಡಿ ಈ ಥರ. ಆಮೇಲೆ ಜಡೆ ಹಾಕ್ಕೋಬೇಕೀಗ. ಅವಕ್ಕೆ ನಾವು ಜಡೆ ಹಾಕಿ, ಮೊಗ್ಗಿನ ಜಡೆ ಹಾಕಿ, ನಾನು ಮಣಿ ಥರದ್ದು ಹಾಕ್ತಾಯಿದ್ದೀನಿ ಕುಚ್ಚವಳಿಗೆ, ಅದಕ್ಕೆ ಈ ಥರ ಜಡೆ ಹಾಕ್ತಿದ್ದೀನಿ. ಎಂಡಿಗೆ ಈ ಥರ ಇನ್ನೊಂದು ರಬ್ಬರ್ ಬ್ಯಾಂಡ್ ಹಾಕಿ ಫೋಲ್ಡ್ ಮಾಡಬೇಕು ನೋಡಿ. ಈ ಥರ ಮಣಿದು ಜಡೆ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ನೋಡಿ ಎಂಡಲ್ಲಿ ಪಿನ್ ಕೊಟ್ಟಿರ್ತಾರೆ, ನಾವು ಈ ಥರ ಸಿಕ್ಸ್ಕೋಬೋದಲ್ಲಿ ನೋಡಿ, ಈ ಥರ ಸಿಕ್ಸ್ಬೋದು ನಾವು ನೋಡಿ. ನೋಡಿ ಅವಳದು ಇಷ್ಟ ಉದ್ದ ಜಡೆ ಇದೆ ಇವಳದು, ಅದಕ್ಕೋಸ್ಕರ ಅದನ್ನು ಒಳಗಡೆ ಹಾಕ್ತಾಯಿದ್ದೀನಿ, ಕೂದಲನ್ನು ಒಳಗಡೆ ಹಾಕ್ಬೋದು ನೋಡಿ ಈ ಥರ. ಹೀಗೆ ಅವಳ ಜಡೆ ಒಳಗಡೆ ಹಾಕಿಬಿಟ್ಟು ಕ್ಲಿಪ್ಪಿಂದ ಅದನ್ನು ಸಿಕ್ಸ್ಬಿಟ್ರೆ ಆಯಿತು ನೋಡಿ. ನೋಡಿ ಈ ಥರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ಫ್ಲವರ್ ಎಲ್ಲ ಮುಡಿಸ್ಬಿಟ್ರೆ ನೀವು ಮಲ್ಲಿಗೆ, ಕನಕಾಂಬರ ಎಲ್ಲ ಮುಡಿಸ್ಬೋದು. ನಾನು ಈ ಥರ ಹೂಗಳನ್ನು ಮುಡಿಸಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ, ಅವರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಹಬ್ಬದ ಕಳೆ ಬರುತ್ತೆ ಈ ಥರ ಮಕ್ಕಳಿಗೆಲ್ಲ ಡ್ರೆಸ್ ಮಾಡಿದರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನೋಡಿ. ಈ ಥರ ಜಡೆ ಸಿಗುತ್ತೆ ಮಣಿದು, ನೀವು ಸ್ಟೇಷ್ನರಿ ಅಂಗಡಿಲಿ ಈ ಥರ ಕುಚ್ಚೆಲ್ಲ ಸಿಗುತ್ತೆ, ತುಂಬ ಚೀಪು ಇರುತ್ತೆ. ತಂದು ಹಾಕ್ಬಿಟ್ರೆ ಆಯ್ತು ಅಷ್ಟೇ. ಮಕ್ಕಳಿಗೆ ಅವಕ್ಕೂ ಉದ್ದ ಜಡೆ ಬೇಕು ಅಂತ ಆಸೆ ಇರುತ್ತೆ. ಇವಾಗ ಮಕ್ಕಳಿಗೆ ನಾವು ಡ್ರೆಸ್ ಮಾಡೋಣ. ಮಕ್ಕಳಿಗೆ ನಾವು ಏನು ಮೇಕಪ್ಗೆ ಏನು ಹಾಕ್ಬೋದು, ಫೌಂಡೇಶನ್ ಅದು ಇದು ಏನೂ ಹಾಕಬಾರ್ದು. ಸಿಂಪಲ್ಲಾಗಿ ನಾನು ಪೌಡ್ರ್ ಅಷ್ಟೇ ಹಚ್ತಾ ಇದ್ದೀನಿ. ಮತ್ತು ಲಿಪ್ಸ್ಟಿಕ್ ಅಂದರೆ ತುಂಬ ಇಷ್ಟ ಮಕ್ಕಳಿಗೆ, ಒಂಚೂರು ಲಿಪ್ಸ್ಟಿಕ್ ಹಚ್ತಾ ಇದ್ದೀನಿ. ಸ್ವಲ್ಪ ಕಾಡಿಗೆ ಹಚ್ಚಬೇಕು ಮಕ್ಕಳಿಗೆ, ಕಾಜಲ್ ಹಚ್ತಾ ಇದ್ದೀನಿ ನೋಡಿ. ಮಕ್ಕಳಿಗೆ ತುಂಬ ಕಾಸ್ಮೆಟಿಕ್ಸ್ ಯೂಸ್ ಮಾಡಲೇಬಾರ್ದು. ಮಕ್ಕಳಿಗೆ ತುಂಬ ಸ್ಮೂತ್ ಇರುತ್ತೆ ಸ್ಕಿನ್ನು, ಮಕ್ಕಳ ಸ್ಕಿನ್ನು. ಮನೇಲಿರೋದು ಲೈಟಾಗಿರೋದು ಒಳ್ಳೆ ಕಂಪ್ನಿದು ವಸ್ತುಗಳನ್ನು ನಾವು ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಬೇಕು ನೋಡಿ. ಒಂದು ಸ್ಟಿಕ್ಕರ್ ಇಟ್ಟೆ. ಇವಾಗ ಸರ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಬ್ರಾಸ್ಲೆಟ್ ಎಲ್ಲ ಸಿಗತ್ತೆ ಅಂಗಡೀಲಿ, ಈ ಥರದ್ದೆಲ್ಲ ನೀವು ಯೂಸ್ ಮಾಡ್ಕೋಬೋದು. ಕಿವಿದು ಹಾಕ್ತಾ ಇದ್ದೀನಿ ನೋಡಿ. ಆಯಿತು, ಹಬ್ಬಕ್ಕೆ ರೆಡಿ ಆದರು, ಫಂಕ್ಷನಿಗೆ ರೆಡಿ ಆದರು, ಸ್ಕೂಲಲ್ಲಿ ಫಂಕ್ಷನ್ ಇದ್ದರೂ ಈ ಥರ ನೀವು ಸಿಂಪಲ್ಲಾಗಿ ಡ್ರೆಸ್ ಎಲ್ಲ ಹಾಕ್ಬೋದು. ಮಕ್ಕಳಿಗೆ ತುಂಬಾ ಖುಷಿ ಪಡ್ತಾರೆ ನೋಡಿ. ನೋಡಿ ಅಕ್ಕನ ನೋಡಿಕೊಂಡ್ರೆ ತಂಗಿ ಬಿಡ್ತಾಳ ನೋಡಿ. ಅವಳಕ್ಕಿಂತ ಚಿಕ್ಕವಳು ಇವಳಿಗೂ ನನಗೂ ಸೀರೆ ಉಡಿಸೋದು ನೋಡಿ. ಇಷ್ಟು ಚಿಕ್ಕ ಮಕ್ಕಳಿಗೂ ನಾವು ಸೀರೆ ಉಡಿಸ್ಬೋದು ನೋಡಿ. ನಾನೀಗ ಫಾಸ್ಟಾಗಿ ಉಡಿಸ್ತಾ ಇದ್ದೀನಿ ಸೀರೆನ. ಹಾಗೆಯೇ ಸೊಂಟಕ್ಕೊಂದು ಈ ಥರ ದಾರ ಕಟ್ಕೋಬೇಕು ನೋಡಿ. ಇವಳು ತುಂಬ ಚಿಕ್ಕವಳಿರೋದ್ರಿಂದ ಸೀರೆ 2 ಭಾಗ ಆಗ್ಬಿಡುತ್ತೆ ನೋಡಿ. ಒಂದು ಸೀರೆನ ಫುಲ್ 2 ಭಾಗ, 2ಕ್ಕೆ ಮಡಿಕೆ ಬರುತ್ತೆ ನೋಡಿ. ಇಲ್ಲಿ ಸಿಕ್ಸ್ಕೋಬೇಕು ಇವಾಗ ನೋಡಿ. ತುಂಬ ಪುಟ್ಟು ಮಕ್ಕಳಿಗೆ ಸೀರೆ ಉಡೋ ತುಂಬಾ ಇಷ್ಟ ನೋಡಿ. ಈ ಥರ ಮಾಡ್ಕೋಬೇಕು, ಇಲ್ಲಿ ಸಿಕ್ಸ್ಕೋಬೇಕು ಇವಾಗ ನೋಡಿ. ಇದು ಉಳಿದಿರುತ್ತಲ್ಲ, ಇದನ್ನು ಇವಾಗ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳೋಣ. 2 ಭಾಗ ಮಾಡಿಬಿಟ್ಟು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಡ್ಚ್ಕೋಬೇಕು. ಮಡ್ಚ್ಕೊಂಡು ಸೆರೆಗೆ ಎಷ್ಟು ಬೇಕು ಅಂತ ನೋಡ್ಕೋಬೇಕು. ಇವಾಗ ಇಲ್ಲಿ ಸಿಕ್ಸ್ಕೊಂಡ್ಬಿಟ್ಟು
ಸೆರ್ಗ್ ನೋಡ್ಕೊಳ್ಳೋಣ ಎಷ್ಟು ಉದ್ದ ಬೇಕು ಅಂತ ಹೇಳಿ. ತುಂಬಾ ಇಷ್ಟ, ಅಲ್ಗಾಡದೆ ರೀತಿ ನಿಂತ್ಕೊಳ್ತವೆ. ನೀವು ಸೀರೆ ಉಡಿಸಿದ್ರೆ ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ನಿಜ. ಯಾಕೆ ಅವಕ್ಕೆ ಇಷ್ಟಪಡ್ತಾ ಇದ್ರೆ ನಾವು ಖುಷಿ ಕೊಡಬಾರ್ದು ಅನ್ಸುತ್ತೆ ಒಂದೊಂದ್ಸಲ. ನೋಡಿ ಇವಳಿಗೆ ಇಷ್ಟ ಆದರೆ ಸಾಕು, ಇಷ್ಟ ಹೈಟ್ ಆದರೆ ಸಾಕು. ನೋಡಿ ಈ ಥರ ಮುಂದ್ಗಡೆ ನಾವು ವ್ಯತ್ಯಾಸ ನೋಡ್ಕೊಂಡ್ಬಿಟ್ಟು ಇಲ್ಲೊಂದು ಸೇಫ್ಟಿ ಪಿನ್ ಹಾಕೊಳ್ಳೋಣ, ಆಮೇಲೆ ನರ್ಗೆ ಹಾಕೊಳ್ಳೋಣ. ನೋಡಿ ಆದಷ್ಟು ಚಿಕ್ಕ ಮಕ್ಕಳಿಗೆ ಲೈಟ್ ವೆಯ್ಟ್ ಇರೋ ಸೀರೆ ಉಡಿಸ್ಬೇಕು. ನಾನು ಲೈಟಾಗಿದೆ ಇದು ಸೀರೆ, ತುಂಬ ಚೆನ್ನಾಗಿದೆ, ಸ್ಮೂತಾಗಿದೆ. ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನರ್ಗೆ ಎಲ್ಲ ವ್ಯತ್ಯಾಸ ಆಗಿದೆ. ಇದನ್ನೆಲ್ಲ ನೀಟಾಗಿ ಸರಿ ಮಾಡ್ಕೊಳ್ಳೋಣ, ಕರೆಕ್ಟಾಗಿ ಮಾಡ್ಕೊಳ್ಳೋಣ ನರ್ಗೆನ. ನೋಡಿ ಫುಲ್ ಸೀರೆ 2 ಫೋಲ್ಡ್ ಆಗಿದೆ. ಅವಳದು ಹೈಟ್ ಉದ್ದ ಇರೋ ಸೀರೆ 2 ಫೋಲ್ಡ್ ಆಗಿದೆ. ಇವಾಗ ಸಿಕ್ಸಿದ್ದೀನಿ ಸೀರೆ. ನೋಡಿ ಎಷ್ಟು ನೀಟಾಗಿ ಬಂತು. ನೋಡಿ ನೋಡಿ ಪುಟಾಣಿ ಪುಟ್ಟಿ ಗೊಂಬೆಗೆ ಸೀರೆ ಉಡಿಸ್ದಂಗೆ ಆಗಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೀರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮಕ್ಕಳಿಗೂ ಇದೇ ಥರ ನೀವು ಸೀರೆ ಉಡಿಸಿ, ಅವರಿಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.